ಮಧ್ಯಪ್ರಾಚ್ಯದಲ್ಲಿ ಉಂಟಾಗಿರುವ ಯುದ್ಧದ ಪರಿಣಾಮವಾಗಿ ಏನು ಈಗಾಗಲೇ ಪೆಟ್ರೋಲ್ ಹಾಗೂ ಗೃಹ ಬಳಕೆ ಸಿಲಿಂಡರ್ ಇರ್ಬೋದು, ವಾಣಿಜ್ಯ ಸಿಲಿಂಡರ್ಗಳಿಗೂ ಸಂಕಷ್ಟ ಎದುರಾಗಿತ್ತು. ಇದರ ನಡುವೆ ಇದೀಗ ಆಟೋಗೆ ಬಳಸ್ತಕ್ಕಂತ LPG ಗ್ಯಾಸ್ಗೂ ಕೂಡ ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ಅಂದ್ರೆ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಏನು ಈ ಗ್ಯಾಸಿಗೆ ದಿಢೀರನೆ ಬೆಲೆ ಏರಿಕೆ ಆಗಿರೋದ್ರಿಂದ ಆಟೋ ಚಾಲಕರು ಹಾಗೂ ಮಾಲೀಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾನೀಗ ಚಿಕ್ಕಮಗಳೂರಿನ ಮಲ್ಲಂದೂರು ರಸ್ತೆಯಲ್ಲಿ ಇರ್ತಕ್ಕಂತಹ ಗೋ ಗ್ಯಾಸ್ ಬಂಕ್ ಏನಿದೆ ಅದರಲ್ಲಿದ್ದೀನಿ. ಈ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಸಾಕಷ್ಟು ಆಟೋ ಚಾಲಕರು ಹಾಗೂ ಮಾಲೀಕರು ಈ ಬಂಕ್ ನ ಮುಂದೆ ಇರ್ತಕ್ಕಂಥದ್ದು. ಏನಂತ ಹೇಳಿದ್ರೆ ದಿಢೀರನೆ ಒಂದು ಆಟೋ ಗ್ಯಾಸ್ಗೆ ಬೆಲೆ ಏರಿಕೆ ಮಾಡಿರೋದ್ರಿಂದ ಇದು ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಹೀಗಾಗಿ ಬಂಕ್ ನ ಮುಂದೆ ಸಾಕಷ್ಟು ಚಾಲಕರು ಈಗ ಇಲ್ಲಿ ಜಮಾವಣೆಗೊಂಡಿರ್ತಕ್ಕಂಥದ್ದು. ಬನ್ನಿ, ಈ ಬಗ್ಗೆ ಮಾತಾಡ್ಸ್ಲಿಕ್ಕೆ ಸಾಕಷ್ಟು ಆಟೋ ಚಾಲಕರು ಇದ್ದಾರೆ, ಅವ್ರ ಜೊತೆ ನಾವು ಮಾತಾಡ್ಸ್ತಾ ಹೋಗೋಣ. ಏನ್ ಸಮಸ್ಯೆ ಆಗ್ತಿದೆ, ಎಷ್ಟು ಬೆಲೆ ಏರಿಕೆ ಆಗಿದೆ ಅಂತ ಕೇಳ್ತಾ ಹೋಗೋಣ. ಸರ್, ಈಗ ಎಷ್ಟು ಬೆಲೆ ಏರಿಕೆ ಆಗಿದೆ ಗ್ಯಾಸ್? ಇವಾಗ 55 ರೂಪಾಯಿ ಇದ್ದಿದ್ದು ಇವಾಗೆಲ್ಲ 99 ರೂಪಾಯಿ ರೇಟ್ ಜಾಸ್ತಿ ಆಗೋಗಿದೆ. ಒಂದು ವಾರದಲ್ಲಿ ಎಷ್ಟು ಡಿಫರೆನ್ಸ್ ಆಗಿದೆ ಅಂತ ಸರ್? 50 ರೂಪಾಯಿ ಜಾಸ್ತಿ ಆಗಿದೆ ಒಂದು ವಾರದಲ್ಲೇನೆ. ಗ್ಯಾಸ್ ಬಂಕ್ನವ್ರಿಗೆ ಕೇಳಿದ್ರೆ ಏನ್ ಹೇಳ್ತಾರೆ? ಆ ಬಂಕ್ ಅವ್ರಿಗೆ ಕೇಳಿದ್ರೆ ನಮಗೆ ಆದೇಶ ಮೇಲಿಂದ ಹೇಳಿದ್ದಾರೆ, ಹಾಗಾಗಿ ನಾವು ಮಾಡ್ತಾ ಇದೀವಿ, ನಮ್ಗೆ ಸಿಗ್ತಾ ಇಲ್ಲ ಗ್ಯಾಸ್, ನಾವು ಜಾಸ್ತಿ ಕೊಟ್ಟು ತರ್ತಾ ಇದೀವಿ ಅಂತ ಅವ್ರು ಹೇಳ್ತಾರೆ. ನಿಮಗೆ ಇದು ಯಾವಾಗಿಂದ ಸಮಸ್ಯೆ ಆಗ್ತದೆ ಸರ್? ಇದು ಈಗ ಒಂದು ತಿಂಗಳಿಂದ ಆಗ್ತಾ ಇದೆ ಸಮಸ್ಯೆ. ಈಗ ವಾರ್ ಸ್ಟಾರ್ಟ್ ಆದ್ಮೇಲೆ ಇವ್ರದ್ದು ಇದು ಬಿಸ್ನೆಸ್ ಇಟ್ಕೊಂಡ್ಬಿಟ್ಟಿದ್ದಾರೆ ರೇಟ್ ಜಾಸ್ತಿ ಮಾಡೋದ್ನ. ಈಗ ನಾವು ಸಾರ್ವಜನಿಕರಲ್ಲಿ ಯಾವ ರೀತಿ ಬಾಡಿಗೆ ಕೇಳೋದು, ಯಾವ ರೀತಿ ಬಾಡಿಗೆ ಹೊಡಿಯೋದು, ನಾವೇನು ಉಳಿಸ್ಕೊಳ್ಳೋದು? 100 ರೂಪಾಯಿ ಲೀಟರ್ ಕೊಟ್ಬಿಟ್ಟು ನಮಗೇನು ಉಳಿಯುತ್ತೆ, ನಾವೇನ್ ಬಾಡಿಗೆ ಹೊಡಿಯೋದು, ಯಾವ ರೀತಿ ಜೀವನ ಮಾಡೋದು ಹೇಳಿ ಸರ್. ಮತ್ತಷ್ಟು ಆಟೋ ಚಾಲಕರಿದ್ದಾರೆ, ಮಾತಾಡ್ಸ್ತಾ ಹೋಗೋಣ. ಸರ್, ಚಿಕ್ಕಮಗಳೂರಲ್ಲಿ ಎಷ್ಟು ಜನ ಆಟೋ ಚಾಲಕರಿದ್ದಾರೆ? ಚಿಕ್ಕಮಂಗ್ಳೂರಲ್ಲಿ 4,000 ಜನ ಆಟೋ ಡ್ರೈವರ್ಗಳು ಇವತ್ತು ಅವ್ರ ಕುಟುಂಬ ಆಟೋ ವೃತ್ತಿನೇ ನಂಬ್ಕೊಂಡು ಆಟೋ ಜೀವನ ಸಾಗಿಸ್ತಾ ಇದೆ. ಬಟ್ ಏಕಾಏಕಿ ಇವರು 1 ತಿಂಗಳಿಂದ 56 ರೂಪಾಯಿ ಇರುವಂತ ಗ್ಯಾಸ್ ಅನ್ನ ಇವತ್ತು 99 ರೂಪಾಯಿಗೆ ತಂದು ನಿಲ್ಸಿದ್ದಾರೆ. ಮತ್ತೆ ಇನ್ನು ಏನ್ ಹೇಳ್ತಾರೆ, ಈಗ 100, 150 ರೂಪಾಯಿ, 200 ರೂಪಾಯಿ ತನಕ ಆಗ್ಬೋದು ಅಂತಾರೆ. ಬಟ್ ಎಲ್ಲ ಒಂದ್ ಕಡೆ ನಾವು ಇವ್ರು 100 ರೂಪಾಯಿ ಜಾಸ್ತಿ ಮಾಡಿದ ತಕ್ಷಣ ನಾವು ಪ್ಯಾಸೆಂಜರ್ ಹತ್ರ ನೀವು 50 ರೂಪಾಯಿ ಕೊಡಿ, 100 ರೂಪಾಯಿ ಕೊಡಿ ಇದ್ದಲ್ಲಿ ನಾವು ಜಾಸ್ತಿ ಕೇಳಲ್ಲ. ಬಟ್ ನಮ್ಮ ದುಡಿಮೆ ಅಷ್ಟೇ ಇರುತ್ತೆ, ಖರ್ಚು ಜಾಸ್ತಿ ಆಗುತ್ತೆ. ಈ ನೀತಿಯಿಂದ ನಮಗೆ ಆಟೋ ಚಾಲಕರು ಬೀದಿಗೆ ಬಿದ್ದಿದೀವಿ. ಅದರಿಂದ ಆಮೇಲೆ ಒಂದು ಬಂಕ್ನವ್ರು ಏನಾಗಿದೆ ಅಂದ್ರೆ, ಯಾವುದೇ ತರದ ಒಂದು ಕಂಪನಿಯ ಆದೇಶ ಪ್ರತಿ ಇಲ್ಲ, ಏನಿಲ್ಲ. ಏಕಾಏಕಿ 11 ಗಂಟೆಗೆ 1 ಮೀಟರ್ ರೈಡ್ ಮಾಡ್ತಾರೆ, 2 ಗಂಟೆಗೆ 1 ಮೀಟರ್ ರೈಡ್ ಮಾಡ್ತಾರೆ. ಮಾಡ್ಬಿಟ್ಟು ಇವರು ದರಪಟ್ಟಿನ ಹಾಕೊಂಡು ಇವ್ರ ಪಾಡಿಗೆ ಇವ್ರು ಗ್ಯಾಸ್ ಜಾಸ್ತಿ ಆಗಿದೆ, ಬೇಕಾದ್ರೆ ಕೇಳಿದ್ರೆ ಉದ್ದಟತನದ ಹೇಳಿಕೆ ನೀಡ್ತಾರೆ. ಬೇಕಾದ್ರೆ ತಗೊಳ್ಳಿ, ಬ್ಯಾಡವಾರ್ ಬಿಟ್ರಿ, ಬಂಕ್ ನಿಲ್ಲಿಸ್ತೀವಿ ಅಂತಾರೆ. ಆದ್ರೆ ಈ ಬಂಕ್ ಸಿಬ್ಬಂದಿಯವರಿಗೆ ಮಾನ್ಯ ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟ ಇಲಾಖೆಯವರು ಹಿಡಿತಾ ಇಲ್ವಾ? ಹಾಗಾದ್ರೆ ಅವ್ರು ಹೇಳಿದ್ದಕ್ಕೆ ಇವರು ಜಿಲ್ಲಾಡಳಿತ ಅವರು ಕೇಳದ ಅಂತೇಳಿ ನಮ್ಗೆಲ್ಲ ಒಂದ್ ಕಡೆ ಶಂಕೆ ಮೂಡುತ್ತಿದ್ದು. ಅದರಿಂದ ಇವರು 100 ರೂಪಾಯಿ ಜಾಸ್ತಿ ಆಗಿದ್ದಕ್ಕೆ ಕಂಪನಿ ಏನ್ ಸರ್ಕ್ಯುಲೇಷನ್ ಹೊಡಿಸ್ಬೇಕು ಅದನ್ನ ಬೋರ್ಡ್ ಅಲ್ಲಿ ಹಾಕ್ಬೇಕು, ಆದೇಶದ ಪ್ರತಿ ಬೇಕು ನಮಗೆ. ಕಂಪನಿ ನಮಗೆ ಈ ರೇಟಿಗೆ ನಾವು ಈ ಟೈಮಿಂಗಿಗೆ ನಾವು ಮಾಡಿದೀವಿ ಅಂತ ನಮಗೆ ಬೇಕು. ಅದು ಬಿಟ್ಬಿಟ್ಟು ಇವರು ಏಕಾಏಕಿ ಬಂದು ನಾನು 100 ರೂಪಾಯಿ ಮಾಡಿದೀನಿ ಬೇಕಾದ್ರೆ ತಗೋಬೇಡು ಅಂತ ಹೇಳಿ ಅಂದ್ರೆ ಇವ್ರು ಉದ್ದಟದ ಹೇಳಿಕೆ ಮತ್ತೆ ಕಾಳಸಂತೆ ಇವರೇ ಕ್ರಿಯೇಟ್ ಮಾಡ್ದಂಗ ಆಗುತ್ತೆ. ಇಲ್ಲಿ ಯಾವುದೇ ಆದೇಶ ಪ್ರತಿ ಇಲ್ದಲೆ, ಸರ್ಕಾರದ ಆದೇಶ ಇಲ್ದಲೆ ಇವ್ರು ಏಕಾಏಕಿ ರೇಟ್ ಚೇಂಜ್ ಮಾಡೋದು ಇಲ್ಲಿ ಕಾಳಸಂತೆ ಕ್ರಿಯೇಟ್ ಮಾಡ್ದಂಗೆ. ಇದಕ್ಕೆ ನೇರ ಹೊಣೆ ಬಂದು ಇವರೇ ಆಗ್ತಾರೆ, ಬಂಕ್ ಸಿಬ್ಬಂದಿ ಅವರು ಆಗ್ತಾರೆ. ಮತ್ತೆ ಮಾನ್ಯ ಜಿಲ್ಲಾಡಳಿತ ಇದನ್ನ ಪರಿಶೀಲನೆ ಮಾಡ್ಬೇಕು. ಪರಿಶೀಲನೆ ಮಾಡಿ ಬಡ ಆಟೋ ಚಾಲಕರಿಗೆ ದಯಮಾಡಿ ಇದು ಇದೇ ರೀತಿ ಮುಂದುವರೆದ್ರೆ ಆಟೋ ಚಾಲಕರು ಬೀದಿಗಿಳಿದು ಹೋರಾಟ ಮಾಡ್ಬೇಕಾಗತ್ತೆ. ಸರ್, ಈಗ ಸರ್ಕಾರ ಹೇಳುತ್ತೆ ಸಮಸ್ಯೆ ಇಲ್ಲ ಗ್ಯಾಸಿಗೆ ಅಂತ, ನೀವ್ ನೋಡಿದ್ರೆ ಇಲ್ಲಿ ಪರದಾಡ್ತಾ ಇದೀರಾ. ಸರ್, ಈಗ 1 ತಿಂಗಳಿಂದ ನಮ್ಗೆ ಸಮಸ್ಯೆ ಆಗ್ತಾ ಇದೆ ಸರ್. ಅಲ್ಲಿ ವಾರ ಅಲ್ಲಿ ಯಾವಾಗ ಸ್ಟಾರ್ಟ್ ಆಯ್ತು ಅವಾಗಿಂದ ಇಲ್ಲಿ ನಮ್ಗೆ ಬಂಕ್ ಅವರು ನಮ್ಗೆ ಇವರು ನಮ್ಮ ಮೇಲೆ ವಾರ್ ಮಾಡ್ತಾ ಇದಾರೆ. ಏನ್ ಹೇಳಿ, ಇವರು ನಮ್ಮ ಮೇಲೆ ವಾರ್ ಮಾಡ್ತಾ ಇದಾರೆ. ಈಗ ನಾವೇನ್ ಗೊತ್ತಾ ಸರ್, ನಾವು ದಿನನಿತ್ಯ ನಾವು 1 ಕೆಜಿ ಅಕ್ಕಿ ತಗೊಂಡೋಗೋರು ಆಟೋ ಚಾಲಕರು. ಇವರು ಏಕಾಏಕಿ 65 ಮತ್ತೆ 55 ರೂಪಾಯಿ ಇದ್ದಿದ್ದು ಒಂದೇ ಸತಿ 100 ರೂಪಾಯಿ ಮಾಡಿದ್ದಾರೆ ಸರ್. ಈಗ ನಮ್ಗೆ ಅಂತೂ ತುಂಬಾ ಕಷ್ಟ ಆಗ್ತಾ ಇದೆ ಸರ್. ಇದ್ರ ಬಗ್ಗೆ ನೀವು ಏನಿದೆ, ನಾವು ಇವರು ನಮ್ಮ ಜಿಲ್ಲಾಧಿಕಾರಿಗಳು ಆಗ್ಲಿ ಎಲ್ಲಾ ಮೇಲೆ ಅಧಿಕಾರಿಗಳು ಇದಕ್ಕೆ ನಾವು ಇದ್ ಮಾಡ್ಬೇಕು. ಮತ್ತೆ ಮಾಧ್ಯಮದವರು ನಮ್ಗೆ ಇದು ಸಾಥ್ ಕೊಡ್ಬೇಕು. ಯಾಕೆ ಗೊತ್ತಾ, ಈಗ ನಮ್ಮ ಆಟೋದವ್ರದ್ದು ಜೀವನ ಅಂತೂ ತುಂಬಾ ಗಂಭೀರ ಆಗ್ಬಿಟ್ಟಿದೆ ಸರ್. ಅದಕ್ಕೋಸ್ಕರ ನಮ್ಗೆ ಏನಿದೆ, ನಮ್ಗೆ ಇದ್ರ ಬಗ್ಗೆ ನೀವು ಏನಿದೆ ನಮ್ಗೆ ಇದ್ ಮಾಡ್ಕೊಟ್ರೆ ನಾವು ಚೆನ್ನಾಗಿರೋದಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಇದಿಷ್ಟು ಚಿಕ್ಕಮಗಳೂರಿನಿಂದ ಆಟೋ ಚಾಲಕರು ಹಾಗೂ ಮಾಲೀಕರು ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಬಂಕ್ಗಳು ತಮಗೆ ಇಷ್ಟ ಬಂದ ರೀತಿಯಲ್ಲಿ ಬೆಲೆಯನ್ನ ಏರಿಕೆ ಮಾಡಿ ನಮಗೆ ಸಂಕಷ್ಟವನ್ನ ತಂದೊಡ್ಡಿವೆ ಅಂತಕ್ಕಂತಹ ಮಾತುಗಳನ್ನ ಕೂಡ ಇಲ್ಲಿ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಡ್ಯಾನಿ, ಪಬ್ಲಿಕ್ ನೆಕ್ಸ್ಟ್, ಚಿಕ್ಕಮಗಳೂರು.